ಕಲಬುರಗಿ ರೌಂಡಪ್ಗೆ ಸ್ವಾಗತ. ನಾನು ಶುಭಾ ಎಂಪೋಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಪ್ರಚೋದನಕಾರಿ ಭಾಷಣ ಮಾಡಿರುವ ಆರೋಪದ ಮೇರೆಗೆ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮಾಶಾಳ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಫಜಲ್ಪುರ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿದ್ದಾರೆ. ಅಫಜಲ್ಪುರ ಪಟ್ಟಣದಲ್ಲಿ ನಡೆದ ವಕ್ಫ್ ಹಟಾವೋ ದೇಶ ಬಚಾವೋ ಹೋರಾಟದಲ್ಲಿ ಸ್ವಾಮೀಜಿ ಪಾಲ್ಗೊಂಡಿದ್ದರು. ವಕ್ಫ್ ಹೆಸರಿನಲ್ಲಿ ಮಠ ಮಂದಿರಗಳ ಆಸ್ತಿ ಕಬಳಿಕೆ ಹುನ್ನಾರು ನಡೆದಿದೆ. ಹೀಗೆ ನಡೆದರೆ ನಮ್ಮನ್ನು ನಾವು ರಕ್ಷಿಸಬೇಕಾದರೆ ಮಕ್ಕಳ ಕೈಲಿ ಪೆನ್ನು ಬದಲು ತಲ್ವಾರ್ ನೀಡಿ ಎಂದು ಕರೆ ನೀಡಿದ್ದರು. ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಕಲಬುರಗಿ ತಾಲೂಕಿನ ಪಟ್ಟಣದ ಗ್ರಾಮದಲ್ಲಿ ನಡೆದಿದೆ. ಸೋಮು ತಾಳಿಕೋಟೆ ಬರ್ಬರವಾಗಿ ಕೊಲೆಯಾದ ರೌಡಿ ಶೀಟರ್ ಆಗಿದ್ದು, ಪಟ್ಟಣ ಗ್ರಾಮದಲ್ಲಿ ಕೊಲೆ ಮಾಡಿ ಆಳಂದ ರಸ್ತೆಯ ಬಳಿ ರೈಲ್ವೆ ಹಳಿ ಬಳಿ ಬಿಸಾಕಿದ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಹಳೆ ವೈಷಮ್ಯದ ಹಿನ್ನೆಲೆ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು, ಕೊಲೆ ಮಾಡಿದವರು ಯಾರು ಎಂಬುದು ಸದ್ಯಕ್ಕೆ ತಿಳಿದು ಬಂದಿಲ್ಲ. ಈ ಕುರಿತು ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳೆದ ಹಲವು ದಿನಗಳಿಂದ ಗಣಿತ ಶಿಕ್ಷಕಿ ಶಾಲೆಗೆ ಬಾರದ ಹಿನ್ನೆಲೆ ನಮಗೆ ಹೊಸ ಗಣಿತ ಶಿಕ್ಷಕರನ್ನು ನೇಮಿಸಿ ಎಂದು ವಿದ್ಯಾರ್ಥಿಗಳು ಧರಣಿ ಕುಳಿತ ಘಟನೆ ಚಿತ್ತಾಪುರ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ನಡೆದಿದೆ. ಇಂಗಳಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಗಣಿತ ಶಿಕ್ಷಕಿ ರಜೆ ಮೇಲೆ ಹೋಗಿದ್ದಾರೆ. ನಾವು 10ನೇ ತರಗತಿಯಲ್ಲಿ ಓದುತ್ತಿದ್ದು ನಮಗೆ ಗಣಿತ ಪಾಠ ಮಾಡುವವರೇ ಇಲ್ಲ. ಹೀಗಾದ್ರೆ ನಮ್ಮ ಭವಿಷ್ಯದ ಗತಿ ಏನು? ಪರೀಕ್ಷೆಯಲ್ಲಿ ನಾವು ಗಣಿತ ವಿಷಯ ಹೇಗೆ ಬರೆಯಬೇಕು? ಕೂಡಲೇ ನಮಗೆ ಹೊಸ ಗಣಿತ ಶಿಕ್ಷಕರನ್ನು ನೇಮಿಸಿ ಎಂದು ಒತ್ತಾಯಿಸಿದರು. ಮಗು, ನಿನ್ನ ಹೆಸರು? ಜ್ಞಾನ್ ಕುಮಾರ್. ಯಾಕೆ ಇಲ್ಲೆಲ್ಲ ಮಕ್ಕಳು ನೀವೆಲ್ಲ ಇಲ್ಲಿ ಹೋರಾಟ ಮಾಡ್ಲಕ್ ಕುಂತೀರಿ? ನಮಗೆ ಗಣಿತ ಟೀಚರ್ ಇಲ್ರಿ. ಗಣಿತ ಟೀಚರ್ ಬರೀ ವರ್ಷ ಲೀವ್ ಮೇಲೆ ಇರ್ತಾರೆ. ಯಾವಾಗ ಕೇಳಿದ್ರು ಅವಾಗ ಬರ್ತೀನಿ ಇವಾಗ ಬರ್ತೀನಿ ಅಂತಾರೆ. ಮತ್ತು ಇಲ್ಲಿ ಕುಡ್ಲಕ್ಕೆ ನೀರು ಇಲ್ರಿ ಸೊರಗೆ, ಮತ್ತು ಶೌಚಾಲಯ ಇಲ್ರಿ, ಮತ್ತು ರೂಮ್ ಎಲ್ಲ ಸೋರ್ತಾವ್ರಿ ಆ ಕಡೆ ಕಡೆ. ಈಗ ಅಧಿಕಾರಿಗಳು ಬರತನ ಇಲ್ಲೇ ಇರ್ತೀರಿ ಅಥವಾ ಮನೆಗೆ ಹೋಗ್ತೀರಿ? ಇಲ್ಲೇ ಇರ್ತೀವಿ. ಇಲ್ಲೇ ಹೋಗ್ತೀರಿ. ಅಂದ್ರೆ ಗಣಿತ ಶಿಕ್ಷಕರು ನಿಮ್ಗೂ ಬೇಕೇ ಬೇಕು. ಹ್ಞೂ ರೀ. ಎಷ್ಟು ದಿನ ಆಯ್ತು ಗಣಿತ ಶಿಕ್ಷಕರು ಹೋಗಿ? 3 ವರ್ಷ ಐತ್ರಿ. 3 ವರ್ಷನಾಗ 3 ತಿಂಗಳು ಬರ್ತಾರೆ ಹೋಗ್ತಾರೆ. ಹಿಂಗೆ ಹಾಲತ್ತದ ರೀ ಬರೀ. ಈ ವರ್ಷ ಎಷ್ಟು ದಿನ ಆಯ್ತು ಹೋಗಿ ಅವರು? ಈ ವರ್ಷ 1 ತಿಂಗಳು ಹಾಲಕ್ಕೆ ಬಂತ್ರಿ. ಈಗ ಇನ್ನೂ ಬಂದಿಲ್ಲ. ನನ್ನ ಹೆಸರು ಪಲ್ಲವಿ ಅಂತ. ನಾನು ಸರ್ಕಾರಿ ಪ್ರೌಢಶಾಲೆ ಇಂಗಳಗಿಯಲ್ಲಿ 10ನೇ ತರಗತಿಯಲ್ಲಿ ಓದ್ತಿದ್ದೇನೆ. ನಾನು 8ನೇ ತರಗತಿಗೆ ಈ ಸ್ಕೂಲಿಗೆ ಬಂದೆ. ಆವಾಗಿನಿಂದ ನಮಗೆ ನಮೃತ ಟೀಚರ್ ಅಂತ ಗಣಿತ ಶಿಕ್ಷಕಿ ಅವ್ರು ಬರ್ತಾಯಿದ್ರು. ಅಂದರೆ ಫಸ್ಟ್ ಅಂದರೆ ಸ್ಕೂಲ್ ಸ್ಟಾರ್ಟ್ ಆದ ನಂತರ ಬರ್ತಿದ್ರು. ಅರ್ಧ ವರ್ಷದಿಂದ ಅವ್ರು ಲೀವ್ ತೊಗೊಂಡಿದ್ರು. ಈಗ 3 ವರ್ಷ ಭೀ ಹೀಗೆ ಆಗ್ಲತ್ತದ. ಈಗ 10th ನಾವೀಗ 10th ಮುಂದೆ ನಮ್ಮ ಭವಿಷ್ಯ, ಈಗ ಮ್ಯಾಥ್ಸೇ ಇಲ್ಲಾಂದರೆ ಮುಂದೆ ನಮ್ಮ ಭವಿಷ್ಯ ಏನಾಗಬೇಕು? ಅದ್ರ ಸಲುವಾಗಿ ನಮಗೆ ಮ್ಯಾಥ್ಸ್ ಟೀಚರ್ ಬೇಕೇ ಬೇಕು. ಬಿಜೆಪಿ ಅವಧಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ದೊಡ್ಡ ಹಗರಣ ನಡೆದಿದೆ ಅಂತ ಹೋರಾಟ ಮಾಡಿದ್ವಿ. ಇದೀಗ ವೈದ್ಯಕೀಯ ಇಲಾಖೆಯಲ್ಲಿ ಕೂಡ ದೊಡ್ಡ ಹಗರಣ ನಡೆದಿದೆ ಎಂಬ ಅನುಮಾನ ಇದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕಲಬುರಗಿ ನಗರದ ಮಾಧ್ಯಮದವರೊಂದಿಗೆ ಮಾತನಾಡಿ ಆರೋಪಿಸಿದರು. ಕೋಟಿ ರೂಪಾಯಿ DME ಮುಖಾಂತರ ಪ್ರೊಕ್ಯೂರ್ಮೆಂಟ್ ಆಗಿದೆ. ಸುಮಾರು 32, ಒಂದು ಮೇಲ್ನೋಟಕ್ಕೆ ಬ್ರಾಡ್ ಆಗಿ ನೋಡಿದರೆ 32 ಪ್ರೊಕ್ಯೂರ್ಮೆಂಟಲ್ಲಿ ಬಹುತೇಕ ಎಲ್ಲ ಪ್ರೊಕ್ಯೂರ್ಮೆಂಟಲ್ಲಿ ಇವತ್ತು ವೈಲೇಷನ್ ಆಫ್ ಆ್ಯಕ್ಟ್ ಆಗಿದೆ. ಅದರಲ್ಲಿ ಅಂದರೆ ಭ್ರಷ್ಟಾಚಾರ ಆಗಿದೆ. ಆಮೇಲೆ ಬಹುತೇಕ ಇದರಲ್ಲೂ ಕೂಡ ಅಲ್ಲಿ ಏನಂತಂದರೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗಿ ಹಣ ರಿಕವರಿ ಮಾಡಬೇಕು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ವರದಿಯಲ್ಲಿ ಹೇಳಲಾಗಿದೆ. ಹಾಗಾಗಿ ಈಗಾಗಲೇ ನೋಡಿ ಸುಮಾರು 49 ಕೋಟಿ 7,58,839 ರೂಪಾಯಿ ರಿಕವರಿ ಆಗಬೇಕು. ಅಂದರೆ ಇದು ಲೋಪ ಆಗಿದೆ, ಇದು ಶಾರ್ಟ್ ಸಪ್ಲೈ ಮತ್ತು ಬೇರೆ ಬೇರೆ ಇದರಿಂದನೂ ಕೂಡ ಇದನ್ನು ರಿಕವರಿ ಮಾಡಬೇಕು ಅಂತ ರಿಪೋರ್ಟಲ್ಲಿ ಹೇಳಿದ್ದಾರೆ. ಅದಲ್ಲದೆ 42,83,83,674 ರೂಪಾಯಿ ಇದು ದಂಡ ವಿಧಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಸುಮಾರು ಏನಂದ್ರು ಒಂದು 92 ಕೋಟಿ ರೂಪಾಯಿ ರಿಕವರಿ ಮಾಡಬೇಕು ಅಂತಕ್ಕಂಥದ್ರ ಜೊತೆಗೆ ಇವತ್ತು ಅನೇಕ ಒಂದು ಟೆಂಡರ್ ಪ್ರೊಸೀಜರಲ್ಲಿ ಕೊಟೇಷನ್ ಕರೆದಿರೋದ್ರಲ್ಲಿ ಪ್ರೊಕ್ಯೂರ್ ಮಾಡಿರೋದ್ರಲ್ಲಿ ಮಾರ್ಕೆಟ್ ದರಕ್ಕಿಂತ ಜಾಸ್ತಿ ಹಣದಲ್ಲಿ ಪ್ರೊಕ್ಯೂರ್ ಮಾಡಿದ್ರಲ್ಲಿ ಮತ್ತು ಬೇಕಂತ ಹೇಳಿ ಅದು ಉದ್ದೇಶಪೂರ್ವಕವಾಗಿ ಲೋ ಕೊಟೇಷನ್ ಇರೋದನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥದ್ದಾಗಿ ಅನೇಕ ವಿಷಯಗಳು
ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಇಲಾಖೆ. ಈಗಾಗಲೇ ಹಿಂದಿನ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ಗೆ ನೋಟಿಸನ್ನು ಕೊಟ್ಟಿದ್ದೀವಿ. PPE ಕಿಟ್ಟಲ್ಲಿ ಪ್ರೊಕ್ಯೂರ್ಮೆಂಟಲ್ಲಿ ಆಗಿರ್ಬೋದು ನೋಡಿ, ಸುಮಾರು 32 ಪ್ರಕರಣಗಳಲ್ಲಿ ಈ AGB ಮಷಿನ್ಸ್. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದಲ್ಲಿ ಅಕ್ರಮ ನಡೆದಿದೆ ಎಂಬ ಆದೇಶ ಸತ್ಯಕ್ಕೆ ದೂರವಾಗಿದೆ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆರೋಪಿಸಿದರು. ನಿನ್ನೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿಯಲ್ಲಿ ಆಗಿರುವ ಅವ್ಯವಹಾರದ ತನಿಖೆಯ ಕುರಿತು ಮಾನ್ಯ ಸಿದ್ದರಾಮಯ್ಯನವರು ಸಹಿ ಮಾಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು, ಅವರು ಸಹಿ ಮಾಡಿ ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ 1200 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ, ತನಿಖೆ ಆಗಬೇಕು ಅಂತ. ಯಾರು ಸಹಿ ಮಾಡಿದ್ದಾರೆ? ಮಾನ್ಯ ಮುಖ್ಯಮಂತ್ರಿಗಳು. 1200 ಕೋಟಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿಗೆ ಹಣ ಎಷ್ಟು ರಿಲೀಸ್ ಆಗಿದೆ? 300 ಕೋಟಿ. ಅವ್ಯವಹಾರ ಎಷ್ಟರದ್ದು? 1200 ಕೋಟಿ. ಸಿದ್ದರಾಮಯ್ಯ ಕೊಡ್ತೀನಿ, ಎಲ್ಲ ಕಾಪಿ ಕೊಡ್ತೀನಿ ಸರ್, ಅದು ನೋಡ್ಬೇಡಿ ದಯವಿಟ್ಟು. ಯಾರು ಕೊಟ್ರಪ್ಪ ಅವೆಲ್ಲ ಸರ್? ದಯವಿಟ್ಟು ಅದು ನೋಡ್ಬೇಡಿ, ಆಮೇಲೆ ಹೇಳ್ತೀನಿ ಸರ್. ಬರೀ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿ ನಾನು ಹೈಲೈಟ್ ಮಾಡಿ ಕೊಡ್ತೀನಿ, ಯಾವ್ದಾವ್ದು ಎಷ್ಟೆಷ್ಟು ಹೇಳಿದ್ದಾರೆ ಅಂತೇಳಿ. ನೀವು ನಂತರ ಕ್ವಶನ್ ಕೇಳ್ಬೋದು ದಯವಿಟ್ಟು. ನಾನು ಮಾಧ್ಯಮ ಸ್ನೇಹಿತರಲ್ಲಿ ನಮ್ಮ ಇದೆಲ್ಲ ಸ್ವಲ್ಪ ಅದು ಕೊಟ್ಟು ಕೂಡಲೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾನು ಯಾಕೆ ಕೊಟ್ಟರು ಅಂತ ಗೊತ್ತಿಲ್ಲ, ನಾನು ಆಮೇಲೆ ಕೊಡಕ್ಕಂತ ಹೇಳಿದೆ. ನಾನು ಕೊಟ್ಟಿದ್ದು ಸಹಿ ಮಾಡಿರೋ ನಾನು ತೋರಿಸ್ತೀನಿ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಯಾರು ಇದ್ದವರು ಅಂತ ಕೇಳಿದರೆ ಮಾನ್ಯ ಬಸವರಾಜ ಪಾಟೀಲ್ ಸೇಡಂ. ನಾನು ಕಾಂಗ್ರೆಸ್ಸಿನ ಎಲ್ಲ ನಾಯಕರಿಗೆ ಕೇಳ್ತೀನಿ, ಕಲಬುರಗಿ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ನಾನು ಪ್ರಶ್ನೆ ಮಾಡ್ತೇನೆ. ಬಸವರಾಜ ಪಾಟೀಲ್ ಸೇಡಂ ಅವ್ರ ಬಗ್ಗೆ ಭ್ರಷ್ಟಾಚಾರದಲ್ಲಿ ಅವರು ಇನ್ವಾಲ್ವ್ ಆಗ್ತಾರಾ ಅನ್ನೋದ್ರ ಬಗ್ಗೆ ನೀವು ಮಾತಾಡಬೇಕು ಮೀಡಿಯಾದ ಮುಂದೆ ಬಂದು. ಕಲಬುರಗಿ ನಿವಾಸಿ ಮೊಹಮ್ಮದ್ ಜಿಲಾನಿ ಹಾಗೂ ಕಾಳಗಿ ತಾಲೂಕಿನ ಮಕ್ರಂದ್ ಗ್ರಾಮದ ನಿವಾಸಿ ಮೆಹಬೂಬ್ ಶಾ ಬಂಧಿತ ಆರೋಪಿಗಳು. ಈ ಇಬ್ಬರು ಆರೋಪಿಗಳು ಕಿರಾಣಿ ಅಂಗಡಿ ಕಳ್ಳತನ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. ಕಮಿಷನರ್ ಶರಣಪ್ಪ ಡಗೆ ಮಾರ್ಗದರ್ಶನದಲ್ಲಿ ತಂಡ ರಚಿಸಿ ಆರೋಪಿಗಳ ಹೆಡೆ ಮುರಿ ಕಟ್ಟುವಲ್ಲಿ ರಾಘವೇಂದ್ರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಜೆಡಿಎಸ್ ಮುಖಂಡರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದರು. ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಮುಖಂಡರು ಕುಮಾರಸ್ವಾಮಿ ಅವರನ್ನು ಕರಿಯ ಎಂದಿದ್ದಕ್ಕೆ ಕಿಡಿಕಾರಿದರು. ಕಲಬುರಗಿ ಜಿಲ್ಲೆಯ ಬಂಜಾರ ಸೇವಾ ಸಂಘ ಹಾಗೂ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಸಹಯೋಗದಲ್ಲಿ ನಗರದ ಬಂಜಾರ ಭವನದಲ್ಲಿ ಹಾತಿರಾಮ್ ಬಾಬಾಜಿ ಅವರ 495ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಭಾಷೆ ಮಹತ್ವದ ಸ್ಥಾನ ಹೊಂದಿ ಕವಿರಾಜ ಮಾರ್ಗ ಅತಿ ಮಹತ್ವದ ಕೃತಿಯಾಗಿದೆ. ಕನ್ನಡ ನಾಡು ಮೌಲಿಕ ವಿಷಯ ಹೊಂದುವುದರ ಮೂಲಕ ಜಗತ್ತಿನ ಅತಿ ಶ್ರೀಮಂತ ಭಾಷೆಯಾಗಿದೆ ಎಂದು ಸಾಹಿತಿ ಪ್ರಾಧ್ಯಾಪಕ ಡಾಕ್ಟರ್ ಶಿವಶರಣಪ್ಪ ಮೋತಕಪಲ್ಲಿ ಹೇಳಿದರು. ಪಟ್ಟಣದ ನೀಲಕಂಠ ಕಾಳೇಶ್ವರ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ಯುವ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಘಟಕ ವತಿಯಿಂದ ಹಮ್ಮಿಕೊಂಡ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಧರ್ಮದ ಏಳಿಗೆ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವ ಭಕ್ತರ ಬಾಳು ಬಂಗಾರವಾಗುತ್ತದೆ ಎಂದು ಕಲಕೇರಿ ಮರುಳಾರಾಧ್ಯ ಸಂಸ್ಥಾನ ಮಠದ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಹೇಳಿದರು. ಕಲಬುರಗಿ ಸಮೀಪದ ಹಲ್ಕಟ್ಟಿ ಗ್ರಾಮದ ಕಟ್ಟಿಮನಿ ಹಿರೇಮಠದ 2ನೇ ಮಹಡಿ ಕಟ್ಟಡದ ಅಡಿಗಲ್ಲು ಸಮಾರಂಭ ಪ್ರಯುಕ್ತ ಸೋಮವಾರ ಆಯೋಜಿಸಿದ್ದ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು. ಭಕ್ತರು ಇರೋದು ಮಠಗಳ ಉದ್ಧಾರಕ್ಕಾಗಿ, ಸ್ವಾಮೀಜಿಗಳು ಇರೋದು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದಕ್ಕಾಗಿ. ಕಾಯ ವಾಚ ಮನಸ್ಸ ನಿಷ್ಠೆ ಪ್ರಾಮಾಣಿಕತೆಯುಳ್ಳ ಭಕ್ತರಿದ್ದರೆ ಸಮಾಜ ಉತ್ತುಂಗಕ್ಕೆ ಸಾಗುತ್ತದೆ ಎಂದರು. ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಕಲಬುರಗಿ ರೌಂಡಪ್ಪಲ್ಲಿ. ನಮಸ್ಕಾರ.